ಡೆಲ್ಲಿ ಬಟ್ಲರ್ ಎದುರು ನಿಮ್ಮ ಆಟ ಎಲ್ಲಿ? ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ನೀವು ಬಯಸಿದಂತಹ ದಿಸ್ ಬ್ಯಾಕ್ ಗ್ರೌಂಡ್ ಅಂತೂ ಇಂತೂ ವಾಪಸ್ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. 80,000 ಹತ್ತಿರ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ರೇಟ್. ಹಿಂದೆ ಒಂದು ಕಾಣ್ತಾ ಉಂಟಲ್ಲ ಈ ತರದ ಪ್ಲೇಟ್, ಅದು ಈ IPL ಮುಗಿಯುವಾಗಲೇ ಬರ್ತದೆ ಅಂತ ಅನ್ಕೊಂಡಿದ್ದೆ. ಈ IPL ಮುಗಿಯುವಾಗ ಬರುದಿಲ್ಲ ಅಂತ ಅನ್ಕೊಳ್ತೇನೆ. 1,00,000 ಎಲ್ಲ ಸಬ್ಸ್ಕ್ರೈಬರ್ಸ್ ಆಗುದಿಲ್ಲ. ಸರಿ, ನಿಧಾನಕ್ಕೆ ಆಗಲಿ. ಮ್ಯಾಚ್ ಬಗ್ಗೆ ಮಾತಾಡೋದಿದ್ರೆ ಡೆಲ್ಲಿ ನೋಡಿ, ಡೆಲ್ಲಿ ಮತ್ತೆ ಗುಜರಾತ್ ತಂಡಗಳ ಮ್ಯಾಚ್ ಇವತ್ತು ಅಹಮದಾಬಾದ್ ಅಲ್ಲಿ ನಡೀತಾ ಇದ್ದದ್ದು. ಭಯಂಕರ ಸೆಕೆ, ಮಧ್ಯಾಹ್ನದ ಮ್ಯಾಚ್. ಅಹಮದಾಬಾದ್ ಒಂದು ಸೆಕೆಯಲ್ಲಿ ನಡೆದಂತಹ ಮ್ಯಾಚ್. ಡೆಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ 203 ರನ್ ಹೊಡಿತು. ನಿಮಗೆ ಗೊತ್ತುಂಟು ಅಹಮದಾಬಾದ್ ಪಿಚ್ ಒಂದು ಬ್ಯಾಟ್ಸ್ಮನ್ ಗಳಿಗೆ ಎಷ್ಟು ಪೂರಕವಾಗಿದೆ ಅಂತ. ಇದು ಪ್ಯೂರ್ಲಿ ಬ್ಯಾಟಿಂಗ್ ಪಿಚ್. ಹಾಗೆ ನೋಡಿದ್ರೆ 203 ರನ್ ಆ ಪಿಚ್ ಅಲ್ಲಿ ಕಡಿಮೆ ಆಯಿತು ಅಂತ ಎಲ್ಲರೂ ಸಹ ನಾವು ಮಾತಾಡಿಕೊಳ್ತಿದ್ದೇವೆ. ಯಾಕಂತಂದ್ರೆ ಚೇಸ್ ಮಾಡುವಂತಹ ಒಂದು ಸ್ಕೋರ್ ಆಗಿತ್ತು ಅಹಮದಾಬಾದ್ ಗ್ರೌಂಡ್ ಅಲ್ಲಿ. ಓಕೆ, 203 ಚೇಸ್ ಮಾಡಬಹುದು ಅಂತ ಚೇಸ್ ಮಾಡಿದ್ರಲ್ಲ GT. ಮ್ಯಾಚ್ ವಿನ್ ಆಗಿ ಅಗ್ರಸ್ಥಾನದಲ್ಲಿ, ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಗ್ರಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ ಗುಜರಾತ್ ಟೈಟನ್ಸ್. ಅದರರ್ಥ ಡೆಲ್ಲಿ ಕ್ಯಾಪಿಟಲ್ಸ್ ಕೆಟ್ಟದಾಗಿ ಆಡಿದ್ದಾರೆ ಅಂತಲ್ಲ, ಬಟ್ ಬಟ್ಲರ್ ಎದುರು ಈ ಆಟ ಸಾಕಾಗಲಿಲ್ಲ. ಯಾವುದೇ ತಂಡ ಆಗ್ಲಿ GT ಎದುರು ವಿನ್ ಆಗಬೇಕಾ, ಆವಾಗ ಫಸ್ಟ್ 3 ವಿಕೆಟ್ಗಳೇನಿದೆ, ಸಾಯಿ ಸುದರ್ಶನ್ ಮತ್ತೆ ಗಿಲ್ ಮತ್ತೆ ಮೇನ್ ಆಗಿ ಬಟ್ಲರ್, ಈ 3 ವಿಕೆಟ್ಗಳನ್ನ ಅಗ್ಗಕ್ಕೆ ಕಬಳಿಸಿದ್ದಾರೆ. ಎಸ್ಪೆಷಲಿ ಬಟ್ಲರ್. ಇವರನ್ನು ಬೇಗ ಔಟ್ ಮಾಡಿಸಿದ್ರೆ ಸರಿ, ನೀವು ವಿನ್ ಆಗುವಂತ ಕನಸು ಕಾಣಬಹುದು. GT ಏನಾದರೂ ಚೇಸ್ ಮಾಡ್ತಾ ಇರುವಾಗ ನೀವು ಬಟ್ಲರ್ ಅವರನ್ನ ಔಟ್ ಮಾಡ್ಲಿಲ್ಲ ಅಂತಿದ್ರೆ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. ವಿನ್ ಆಗ್ಬೇಕಂತಂದ್ರೆ ಹಾಗಾದ್ರೆ 250-300 ರನ್ ಹೊಡಿಬೇಕಾ ಅಂತ. 200 ರನ್ ಹತ್ರ ಎಲ್ಲ ಇದ್ರೆ, 180, 190, 200 ಎಲ್ಲ ಇದ್ರೆ, ಬಟ್ಲರ್ ನಾಟ್ ಔಟ್ ಆಗಿದ್ರೆ ಖಂಡಿತವಾಗಿ ಸಹ ಆ ತಂಡ, ಬಟ್ಲರ್ ಯಾವ ತಂಡದಲ್ಲಿ ಆಡ್ತಾ ಇರ್ತಾರೆ ಆ ತಂಡ ವಿನ್ ಆಗ್ತದೆ. ಇವತ್ತು ಸಹ ಹಾಗೆ ಆದದ್ದು. ನಾಟ್ ಔಟ್ 97 ರನ್. ಎಸ್ ಅನ್ಕೊಳ್ಬಹುದು 100 ಮಿಸ್ ಆಯ್ತು ಹಾಗೆ ಅಂತ. 2 ಪಾಯಿಂಟ್ಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಲಾಸ್ಟ್ ಓವರ್ ಅಲ್ಲಿ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಆದ್ರಿಂದ 100 ಹೊಡಲಿಕ್ಕೆ ಆಗ್ಲಿಲ್ಲ. ಎಸ್, ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ 203 ರನ್ ಹೊಡಿತು. ಎಲ್ಲರೂ ಕೂಡ ಚಂದ ಮಾಡಿ ಆಡಿದ್ರು. ಅಂತೂ ಇಂತೂ ಡೆಲ್ಲಿ ಮ್ಯಾನೇಜ್ಮೆಂಟ್ ಜೇಕ್ ಫ್ರೇಜರ್ ಅವ್ರಿಗೆ ಹಣ ಸಾಕಣ್ಣ, ನೋಡಿದ್ದೇವೆ ಇಷ್ಟು ಮ್ಯಾಚ್ ನಿಮ್ಮ ನೋಡಿದ್ದೇವೆ, ತಾವು 1 ಸೀಸರ್ ವಂಡರ್ ಅಂತ ನಮಗೆ ಈಗ ಅರಿವಾಗಿದೆ, ಸೊ ಆದ್ರಿಂದ ನಾವು ಆಡಿಸ್ತಾ ಇಲ್ಲ ಅಂತ ಒಂದು ಕರೆ ಕೊಟ್ಟು ಅಭಿಷೇಕ್ ಪೊರೆಲ್ ಹಾಗೂ ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರನ್ನ ಓಪನರ್ಸ್ ಆಗಿ ಕಳಿಸಿದ್ರು. ಏನು ಫಸ್ಟ್ ಓವರ್ ಅಲ್ಲಿ ನಮ್ಮ ಸಿರಾಜ್ ಅಣ್ಣ 2 ವೈಡ್, ಸ್ಟಾರ್ಟಿಂಗ್ 2 ವೈಡ್ ಹಾಕಿ ಫಸ್ಟ್ ಓವರ್ ಅಲ್ಲಿ 16 ರನ್ ಸೋರಿಕೆ. ಏನು ಅಭಿಷೇಕ್ ಪೊರೆಲ್ ಅವರು 4, 6, 4 ಅಂತೆಲ್ಲ ಹೊಡೆದು 2 ವೈಡ್ ಎಲ್ಲ ಸೇರಿ 16 ರನ್ ಸೋರಿಕೆ ಆಯ್ತು. ಸೆಕೆಂಡ್ ಓವರ್ ಅಲ್ಲಿ ಕೂಡ ಅರ್ಷದ್ ಖಾನ್ ಅವರು 2 ವೈಡ್ ಮುಖಾಂತರ ತನ್ನ ಖಾತೆ ಶುರು ಮಾಡಿದ ಓವರ್. ಅದೇ ಓವರ್ ಅಲ್ಲಿ ಪಾಕೆಟ್ ಡೈನಮೈಟ್ ಅಭಿಷೇಕ್ ಪೊರೆಲ್ ಅವರು 9 ಬಾಲ್ಗೆ 18 ರನ್ ಹೊಡೆದು ಔಟ್ ಆದ್ರು. ಬಂದವರೆಲ್ಲರೂ ಕೂಡ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದೆ, ಇನ್ಕ್ಲೂಡಿಂಗ್ ಕರುಣ್ ನಾಯರ್ ಆಗಿರ್ಬೋದು, ಇದು ನಮ್ಮ ಕನ್ನಡಿಗ KL ರಾಹುಲ್ ಅವರಾಗಿರ್ಬೋದು. ಎಲ್ಲರೂ ಕೂಡ ಯಾರು ಕೂಡ ಡಬ್ಬಾ ತರ ಆಡ್ಲಿಲ್ಲ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ. ಎಲ್ಲರಿಗೂ ಕೂಡ ಒಂದು ಆ ಸ್ಟಾರ್ಟ್ ಅಂತ ಹೇಳ್ತಾರಲ್ಲ, ಆ ಸ್ಟಾರ್ಟ್ ಸಿಕ್ಕಿತ್ತು. ಯಾರು ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ಲಿಕ್ಕಾಗಲಿಲ್ಲ. ಯಾರು ಕೂಡ 40 ರನ್ ಗಡಿ ದಾಟ್ಲಿಲ್ಲ. 39 ಹೈಯೆಸ್ಟ್ ರನ್. ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಹೊಡೆದಂತ 39 ರನ್ನೇ ಹೈಯೆಸ್ಟ್ ರನ್. ಬಟ್ ಸೋಲಿಗೆ ಅವರ ಇನ್ನಿಂಗ್ಸೇ ಕಾರಣವ? ನನ್ಗೆ ಯಾಕೆ ಸ್ವಲ್ಪ ಅನ್ನಿಸ್ತಾ ಉಂಟು ಅವ್ರು ಒಂಚೂರು ಫಾಸ್ಟ್ ಆಡ್ಬೋದಿತ್ತು ಅಂತ. ಯಾಕಂತಂದ್ರೆ KL ರಾಹುಲ್ ಕೂಡ ಭಾರಿ ಚಂದ ಮಾಡಿ ಆಡ್ತಾ ಇದ್ರು. 18 ಬಾಲಿಗೆ 28, 200 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದು ಔಟ್ ಆದ್ರು. ಅವರನ್ನ ಔಟ್ ಮಾಡ್ಲಿಕ್ಕೆ ಮತ್ತೊಬ್ಬ ಕನ್ನಡಿಗ ಬರ್ಬೇಕಾಯ್ತು, ಪ್ರಸಿದ್ಧ ಕೃಷ್ಣ. GT ಪಾಲಿಗೆ ಈ ಸೀಸನ್ ಅಲ್ಲಿ ಭಯಂಕರ ಚಂದ ಬಾಲ್ ಆಗ್ತಾ ಇರುವಂತಹ ಆಟಗಾರ ಪ್ರಸಿದ್ಧ ಕೃಷ್ಣ. ಸೂಪರ್ ಡೂಪರ್ ಯಾರ್ಕರ್ ಬಾಲಿಗೆ KL ರಾಹುಲ್ ಅವರು LBW ಆದ್ರು. ನಮ್ಮ ಯಾರು ಕರುಣ್ ನಾಯರ್ ಅವರು ಔಟ್ ಆದ ಶಾಟ್ ಸೂಪರ್ ಆಗಿತ್ತು, ವೆರಿ ಇಂಟೆಲಿಜೆಂಟ್ ಶಾಟ್ ಅಂತ. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಥರ್ಡ್ ಮ್ಯಾನ್ ಅಲ್ಲಿ ಫೀಲ್ಡರ್ ನ ನೇಮಿಸಿದ್ರು. ಅರ್ಷದ್ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಸ್ಟಬ್ಸ್ ಕೂಡ ಬಾರಿ ಚಂದ ಮಾಡಿ ಆಡಿದ್ರು. 21 ಬಾಲಿಗೆ 31. ಈ ತರ ಎಲ್ಲರೂ ಸಹ ಚಂದ ಮಾಡಿ ಆಡಿದ್ದಾರೆ. ಅಕ್ಷರ್ ಪಟೇಲ್ ಅವರು ಆ ಮಿಡ್ಲ್ ಓವರ್ಸ್ ಅಲ್ಲಿ ಇನ್ನೊಂಚೂರು ಫಾಸ್ಟ್ ಆಡ್ಬೋದಿತ್ತು ಅಂತ ನಂಗೆ ಅನ್ನಿಸ್ಕೊಂಡು. ಯಾಕಂತಂದ್ರೆ ಅವ್ರು ಔಟ್ ಆದಾಗ 32 ಬಾಲಿಗೆ 39 ರನ್ ಹೊಡೆದು ಔಟ್ ಆದದ್ದು. 32 ಬಾಲಿಗೆ ಎಲ್ಲಿ 42 ಅಥವಾ 32 ಬಾಲಿಗೆ 50 ರನ್ ಏನಾದ್ರು ಹೊಡೆದಿದ್ದಿದ್ರೆ ಅಕ್ಷರ್ ಪಟೇಲ್ ಅವರು ಈ ಮ್ಯಾಚ್ ಗೆಲ್ತಿದ್ರೆ ಏನೋ. ಹೇಳ್ತಾರಲ್ಲ, ಒಂದು ಮ್ಯಾಚ್ ಹೀರೋ, ಇನ್ನೊಂದು ಮ್ಯಾಚ್ ವಿಲನ್ ಅಂತ, ಅಥವಾ ಇನ್ನೊಂದು ಮ್ಯಾಚ್ ಝೀರೋ ಅಂತ. ಹಾಗೆ ಆಯ್ತು ನೋಡಿ. ಲಾಸ್ಟ್ ಮ್ಯಾಚ್ ಡೆಲ್ಲಿ ವಿನ್ ಆಗ್ಲಿಕ್ಕೆ ಅಕ್ಷರ್ ಪಟೇಲ್ ಅವರ 14 ಬಾಲಿಗೆ 34 ರನ್, ಆ ಒಂದು ಭಯಂಕರ ಡಮಾರ್ ಅಂತ ಒಂದು ಹೊಡೆದಂತ ಕ್ಯಾಮಿಯೋ ಇನ್ನಿಂಗ್ಸ್ ಏನಿದೆ ಅದು ಭಯಂಕರ ಯೂಸ್ ಆಯ್ತು. ಅಂಡ್ ಸ್ಟಾರ್ಕ್ ಅವರು ಲಾಸ್ಟ್ ಓವರ್ ಅಲ್ಲಿ ಒಂದು 9 ರನ್ ಅನ್ನ ಡಿಫೆಂಡ್ ಮಾಡಿದ್ದು, 8 ರನ್ ಬಿಟ್ಟು ಕೊಟ್ಟು ಟೈ ಆಗಿ ಸೂಪರ್ ಓವರ್ ಅಲ್ಲಿ ಮತ್ತೆ ಪುನಃ ಸೂಪರ್ ಆಗಿ ಬೌಲ್ ಹಾಕಿದ್ದು. ಅದೆಲ್ಲ ಅಂದ್ರೆ ಅದರ ದೆಸೆಯಿಂದ ಮ್ಯಾಚ್ ವಿನ್ ಆಗಿದ್ರು.
ಇವತ್ತು ಅವರಿಬ್ಬರ ಸ್ವಲ್ಪ ವಿಲನ್ ಆಗಿ ಕನ್ವರ್ಟ್ ಆದ್ರ. ಲಾಸ್ಟ್ಗೆ ಆಶುತೋಷ್ ಶರ್ಮಾ ಅವರು 19 ಬಾಲಿಗೆ 37 ರನ್, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಅಲ್ಲೆಲ್ಲ ಹೊಡೆದು ತಂಡದ ಒಂದು ಸ್ಕೋರ್ 203 ಅಂದ್ರೆ 200ರ ಗಡಿ ದಾಟಿತು. ಎಲ್ಲರೂ ಚೆಂದ ಮಾಡಿ ಆಡಿದ್ದು, ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ನಮ್ಮ ಸಿರಾಜಣ್ಣ 40ರ ಮೇಲೆ ಬಿಟ್ಕೊಟ್ರು. ಪ್ರಸಿದ್ಧ ಕೃಷ್ಣ ಅವರು ಕೂಡ 4 ವಿಕೆಟ್ ತೆಗೆದ್ರೆ ಕೂಡ ಅವರ ಕೊನೆಯ ಓವರಲ್ಲಿ ಆಶುತೋಷ್ ಶರ್ಮಾ ಅವರು 2 ಸಿಕ್ಸ್, ಒಂದು ಇಂಟೆಲಿಜೆಂಟ್ ಸಿಕ್ಸ್ ಬಟ್ಲರ್ ಅವರ ತಲೆ ಮೇಲೆ ಎಲ್ಲ ಹೊಡೆದು. ಅಂಡ್ ಬಟ್ಲರ್ ಅವರು ಒಳ್ಳೆ 2 ಕ್ಯಾಚ್ ಹಿಡಿದ್ರು, ಮಾತ್ರ ಭಾರಿ ಚಂದದ ಕ್ಯಾಚ್. ಎಸ್ಪೆಷಲಿ ವಿಪ್ರಾಗ್ ನಿಗಮ್ ಅವರ ಕ್ಯಾಚ್ ಏನಿದೆ, ಉಫಾ ಅಲ್ಟಿಮೇಟ್ ಕ್ಯಾಚ್ ಮಾರೆ, ಫುಲ್ ಸ್ಟ್ರೆಚ್ ಡೈವ್. ಈ ಡಿಕಾಕ್ ಎಲ್ಲ ಆ ಥರದ್ದು ಕ್ಯಾಚ್ ಹಿಡಿತಾರೆ. ಡಿಕಾಕ್, ವೃದ್ಧಿಮಾನ್ ಸಹ, ಈವನ್ ಇಶಾನ್ ಕಿಶನ್ ಅವ್ರು ಸಹ ಆ ಥರದ್ದು ಕುಂದು ಡೈವ್ ಎಲ್ಲ ಹಾಕಿ ಹಿಡಿದ ಕ್ಯಾಚ್ ನೋಡಿ. ಅಭಿಷೇಕ್ ಪುರಲ್ ಸಹ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಅದ್ಭುತ ಕ್ಯಾಚ್ ಹಿಡಿದಿದ್ರು. ಅದೇ ಥರದ ಕ್ಯಾಚ್ ಬಟ್ಲರ್ ಅವ್ರು ಹಿಡಿದ್ರು. 204 ಸಾಕಾಗ್ತದ? ಸಾಕಾಗುದಿಲ್ಲ ಈ ಗ್ರೌಂಡ್ ಅಲ್ಲಿ. ಬಟ್ IPL ಹಿಸ್ಟ್ರಿ ತೆಗೆದು ನೋಡಿದ್ರೆ ಮುಂಬೈ ಮತ್ತೆ ಡೆಲ್ಲಿ ತಂಡಗಳು, ಡೆಲ್ಲಿ ಇವತ್ತಿನ ತನಕ ಅವರು 200ರ ಮೇಲೆ ಹೊಡೆದ್ರೆ ಅದನ್ನ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದ್ರು. ಮುಂಬೈದಂತೂ ರೆಕಾರ್ಡ್ 15ಕ್ಕೆ 15 ಕೂಡ ಅವರು ಡಿಫೆಂಡ್ ಮಾಡಿದ್ದಾರೆ. 15 ಮ್ಯಾಚ್ 200ಕ್ಕಿಂತ ಜಾಸ್ತಿ ಹೊಡೆದಿದ್ದಾರೆ, ಅದನ್ನ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದ್ರು. ಇಲ್ಲಿಯ ತನಕ ಡೆಲ್ಲಿ ಕ್ಯಾಪಿಟಲ್ಸ್ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿದ್ರು, ಬಟ್ ಇವತ್ತು ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಒಂದು ರೆಕಾರ್ಡ್ ಮುರಿದು ಹೋಯ್ತು. ಗಿಲ್ ಅವ್ರದ್ದು ಆಟ ನಡೀಲಿಲ್ಲ. ಅವರು 5 ಬಾಲಿಗೆ 7 ರನ್ ಹೊಡೆದು ರನ್ಔಟ್ ಆದ್ರು. ಇರದ ಒಂದು ರನ್ ಕದಿಲಿಕ್ಕೆ ಹೋಗಿ ಅರ್ಧ ಓಡಿ ಸುದರ್ಶನ್ ಬೇಡ ಅಂತ ಹೇಳಿ ಅವ್ರು ವಾಪಸ್ ಓಡುವಾಗ ಕರುಣ್ ನಾಯರ್ ಅವರು ವಿಕೆಟ್ ಕೀಪರ್ ಆ ಸ್ಟ್ರೈಕರ್ ಎಂಡ್ಲಿ ಡಮ್ ಅಂತ ಥ್ರೋ ಮಾಡಿ ಕ್ಲೀನ್ ಡೈರೆಕ್ಟ್ ಹಿಟ್, ಫ್ರೇಮ್ ಅಲ್ಲಿ ಕೂಡ ಗಿಲ್ ಅವರು ಇರಲಿಲ್ಲ, ರನ್ಔಟ್ ಆದ್ರು. ಅದಾದ ಮೇಲೆ ಒಳ್ಳೆ ಇನ್ನಿಂಗ್ಸ್ ಬಂದದ್ದು ಸಾಯಿ ಸುದರ್ಶನ್ ಹಾಗೂ ಬಟ್ಲರ್ ಅವರ ಕಡೆಯಿಂದ. ನೋಡಿ, ಅಲ್ಲಿ ಡೆಲ್ಲಿದು ಫಸ್ಟ್ 6 ಓವರಲ್ಲಿ 73 ರನ್ ಚಚ್ಚಿದ್ರು. ಅವರ ಹೈಯೆಸ್ಟ್ ಎವರ್ ಪವರ್ ಪ್ಲೇ ಸ್ಕೋರ್ ಅಂತ ಅಂದ್ಕೊಳ್ತೇನೆ. 6 ಓವರ್ಗೆ 73 ರನ್ ಚಚ್ಚಿದ್ರು. ಬಟ್ ನಿಮ್ಗೆ ಕೊನೆಗೆ 20 ಓವರ್ ಆದಾಗ ಓಕೆ 203 ಇನ್ನೊಂಚೂರು ಜಾಸ್ತಿ ಆಗ್ಬೋದಿತ್ತು ಅಂತ ಅನ್ಸಿದ್ದು. ಇದು GT ಕೂಡ ಫಸ್ಟ್ 6 ಓವರ್ಗೆ ರೇಸಿಂದ ಹೊರಗೆ ಏನಿರಲಿಲ್ಲ. GT 6 ಓವರ್ಗೆ 67 ರನ್ ಹೊಡೆದಿದ್ರು. ಕರೆಕ್ಟ್ ಅಲ್ಲಲ್ಲಿಗೆ ನೆಕ್ ಟು ನೆಕ್ಕೇ ಇತ್ತು. ರೇಸಿಂದ ಎಲ್ಲಿ ಸಹ ಹೊರಗೆ ಹೋಗ್ತಿದ್ದಾರೆ ಅಂತ ಅನ್ನಿಸ್ತಾವೇ ಇರಲಿಲ್ಲ. ಒಂದು 15ನೇ ಓವರ್ 16ನೇ ಓವರ್ ಸ್ಟಾರ್ಕ್ ಅವರ ಓವರ್ ಅಲ್ಲಿ ಬಟ್ಲರ್ ಅವರು ಆಡಿದಂತಹ ಒಂದು ಇನ್ನಿಂಗ್ಸ್ ಏನಿದೆ, 5 ಬಾಲ್ ಸೂಪರ್ ಗುರು, 5 ಬಾಲ್ 5 4 ಸ್ಟಾರ್ಕ್ ಅವರ ಬೌಲಿಂಗ್ ಅಲ್ಲಿ. ಲಾಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಂತಹ ಸ್ಟಾರ್ಕ್ ಅವರು ಈ ಮ್ಯಾಚ್ ಅಲ್ಲಿ ಬಟ್ಲರ್ ಅವರ ಎದುರು ಅವ್ರದ್ದು ಏನು ಬೌಲಿಂಗ್ ಗೀಲಿಂಗ್ ಏನು ನಡೀಲಿಲ್ಲ. ಡಮಾಲ್ ಡಿಮಿಲ್ ಎಲ್ಲ ಪ್ರಾಪರ್ ಸೂಪರ್ ಕ್ರಿಕೆಟಿಂಗ್ ಶಾಟ್ಸ್. 5ನೇ 4 ಅದು ಕ್ಯಾಚ್ ಆಗಿ ಪರಿವರ್ತನೆ ಆಗ್ತಾ ಇತ್ತು, ಬಟ್ ಕ್ಯಾಚ್ ಆಗ್ಲಿಲ್ಲ. ಜಸ್ಟ್ ಡೈವ್ ಹಾಕಿದ್ದಾರೆ ವಿಪ್ರಾಜ್ ನಿಗಮ್ ಅವರು, ಬಟ್ ಅದು ಆಲ್ರೆಡಿ ಅಲ್ಲಿ ಪಿಚ್ ಆಗಿತ್ತು. ಸೊ ಅದು ಕೂಡ 4ಗೆ ಹೋಯ್ತು. 20 ರನ್ ಸೋರಿಕೆ ಆಯಿತು. ಆ್ಯಂಡ್ ಸಾಯಿ ಸುದರ್ಶನ್ ಅವರು ಅದಕ್ಕಿಂತ ಮುಂಚೆ ಔಟ್ ಆಗಿದ್ರು ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಅಲ್ಲಿ. ಸೂಪರ್ ಕ್ಯಾಚ್, ಫ್ಲಾಟ್ಸ್ ಅಂತ ಹೊಡೆದಿದ್ದಾರೆ. ಐ ಥಿಂಕ್ ಡೀಪ್ ಸ್ಕ್ವೇರ್ ಲೆಗ್ ಡೀಪ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಸ್ಟಪ್ಸ್ ಅವರು ಹಿಡಿದಂತ ಡೀಪ್ ಮಿಡ್ ಕೌ ಕಾರ್ನರ್ ಅಲ್ಲಿ ಸ್ಟಪ್ಸ್ ಅವರು ಸಕ್ಕದ ಕ್ಯಾಚ್ ಹಿಡಿದ್ರು. ಅದಾದ್ಮೇಲೆ ವಿಕೆಟ್ ಹೋಗ್ಲೇ ಇಲ್ಲ ಮರ. ರುದರ್ಫೋರ್ಡ್ ಮತ್ತೆ ಬಟ್ಲರ್ ಸೇರಿಕೊಂಡು 100+ ಪಾರ್ಟ್ನರ್ಶಿಪ್ 3rd ವಿಕೆಟ್ಗೆ. ಅವನಿಗೆ ಇನ್ನೇನು ಮ್ಯಾಚ್ ಮುಗೀತದೆ ಅನ್ನುವಾಗ 19ನೇ ಓವರಲ್ಲಿ ರುದರ್ಫೋರ್ಡ್ ಅವರು ಕ್ಯಾಚ್ ಕೊಟ್ಟು ಔಟ್ ಆದ್ರು. ಲಾಸ್ಟ್ ಓವರ್ಗೆ 10 ರನ್ ಬೇಕು. ನಿಮ್ಮ ಲಾಸ್ಟ್ ಮ್ಯಾಚ್ ನೋಡಿದಾಗೆ ಆಗ್ತದೆ. ಸ್ಟ್ರೈಕ್ ಅಲ್ಲಿ ಇರೋದು ತೆವಾಟಿ ಅವರು, ಆ ಕಡೆ 97 ರನ್ ಹೊಡೆದು ನಾಟ್ ಔಟ್ ಆಗಿರುವಂತ ಬಟ್ಲರ್ ಇರೋದು. ಲಾಸ್ಟ್ ಮ್ಯಾಚ್ 9 ರನ್ ಬೇಕಿತ್ತು, ಅದನ್ನ ಡಿಫೆಂಡ್ ಮಾಡಿದ್ರು ಸ್ಟಾರ್ಕ್ ಅವರು. ಇವತ್ತು ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು ತೆವಾಟಿ ಅವರು. ಫಸ್ಟ್ 2 ಬಾಲ್ 6-4 ಮ್ಯಾಚ್ ಖತಮ್. ಲಾಸ್ಟ್ ಮ್ಯಾಚ್ ಹೀರೋ ಸ್ಟಾರ್ಕ್ ಅವರು, ಈ ಮ್ಯಾಚ್ ದೊಡ್ಡ ವಿಲನ್ ಆದ್ರು. 10 ರನ್ ಡಿಫೆಂಡ್, ಕೊನೆಯ ಬಾಲ್ ತನಕ ಸಹ ಬರಲಿಲ್ಲ. 2 ಬಾಲ್ ಅಲ್ಲಿ ಬಿಟ್ಟು ಕೊಟ್ರಲ್ಲ 10 ರನ್. ಸೊ ಅಲ್ಲಿಗೆ ಮ್ಯಾಚ್ ವಿನ್ ಆಗಿ GT ಅವರು ಅಗ್ರಸ್ಥಾನಿಯಾಗಿದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ, ಬಟ್ಲರ್ ಅವ್ರನ್ನ ಔಟ್ ಮಾಡ್ಬೇಕಷ್ಟೇ, ಇಲ್ಲದ್ರೆ ವಿನ್ ಆಗ್ಲಿಕ್ಕೆಲ್ಲ ಆಗುದಿಲ್ಲ. 11 4 4 6 ಎಲ್ಲ ಹೊಡೆದ್ರು. 54 ಬಾಲ್ಗೆ 97 ರನ್ ಹೊಡೆದು ನಾಟ್ ಔಟ್ ಆದ್ರು. ಸಾಯಿ ಸುದರ್ಶನ್ ಅವರು ಮತ್ತೆ ಪುನಃ ಕ್ಲೀನ್ ಇನ್ನಿಂಗ್ಸ್, ಏನು ಕ್ಲಾಸ್ ಬೌಂಡ್ರಿ ಅಂತ ಹೇಳ್ತಾರಲ್ಲ ಆ ಥರದ ಕ್ಲಾಸ್ ಟೈಮಿಂಗ್ ಓರಿಯೆಂಟೆಡ್ ಇನ್ನಿಂಗ್ಸ್. 21 ಬಾಲ್ಗೆ 36 ರನ್. ಮತ್ತೆ ರುದರ್ಫೋರ್ಡ್ ಅವರು ಒಂದು ರೇಂಜ್ಗೆ ಆಂಕರ್ ತರದ ಇನ್ನಿಂಗ್ಸ್, 34 ಬಾಲ್ಗೆ 43 ರನ್ ಹೊಡೆದು. ಅವರು ಔಟ್ ಆದ ಟೈಮ್ ಆಕ್ಚುಲಿ ರಾಂಗ್ ಇತ್ತು. ಮುಖೇಶ್ ಕುಮಾರ್ ಅವರು 5 ರನ್ ಬಿಟ್ಟು ಕೊಟ್ಟದ್ದು 19ನೇ ಓವರಲ್ಲಿ. ಸೊ 2 ಓವರ್ಗೆ 15 ರನ್ ಬೇಕು ಅಂತಿದ್ದದ್ದು 1 ಓವರ್ಗೆ 10 ರನ್ ಆದಾಗ ಟೆನ್ಷನ್ ಆಗಿದ್ದಂತ ಹೌದು. ಯಾಕಂದ್ರೆ ಸ್ಟಾರ್ಕ್ ಸಡನ್ ಆಗಿ ಕರೆಕ್ಟ್ ಯಾರ್ಕರ್ ಹಾಕಿದ್ರೆ ಹೊಡಿಲಿಕ್ಕೆ ಆಗೋದಿಲ್ಲ ಅಲ್ಲ. ಬಟ್ ಸ್ಟಾರ್ಕ್ ಅವರ ಒಂದು ಇವತ್ತಿನ ಲೈನ್ ಅಂಡ್ ಲೆಂತ್ ಮಿಸ್ ಆಯಿತು. ಏನು ಫಸ್ಟ್ ಬಾಲ್ 6 ಹೊಡಿಸ್ಕೊಂಡ್ರು ಟಪಾರ್ ಅಂತ ತೆವಾಟಿ ಅವ್ರದ್ದು. ಲೆಂತ್ ಬಾಲ್ ಒಳ್ಳೆ ಸ್ಲಾಟಲ್ಲಿ ಹಾಕಿ ಕೊಟ್ಟರು. ಸೆಕೆಂಡ್ ಬಾಲ್ ಲೆಗ್ ಸೈಡ್, ಅದನ್ನು ಸಹ ಒಂದು ಗ್ಲಾನ್ಸ್ ಮಾಡಿ 4 ಹೊಡೆದು ತೆವಾಟಿ ಅವರು.
ಮ್ಯಾಚ್ ವಿನ್ ಆದ್ರು GT ಅವರು 7 ವಿಕೆಟ್ಗಳ ಭರ್ಜರಿ ಜಯ. ಈ ಒಂದು ಜಯದೊಂದಿಗೆ ಅಗ್ರಸ್ಥಾನಿಯಾಗಿದ್ದಾರೆ. ರಾಜಸ್ಥಾನದ ಮ್ಯಾಚ್ ಆಗ್ತಾ ಉಂಟು, ಇನ್ನೇನು ಮುಗಿಲಿಕ್ಕಾಯ್ತು. ಆ ವಿಡಿಯೋಸ್ ಬರ್ತದೆ. ಸರಿಯಾಗಿದೆ, ಬರುವ. ನಮಸ್ಕಾರ.